शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ನೋಡ್ರಿ ಇವತ್ತಿಗೆ ನಮ್ಮಲ್ಲಿ ಡೋಣಿ 80ನೇ ಇಸ್ವಿ ಒಳಗೆ ಡೋಣಿ ಒಂದು ಬ್ರಿಡ್ಜ್ ಆಯ್ತು ನಮ್ದು. ಆ ಬ್ರಿಡ್ಜ್ ಆದ ನಂತರ ನಾವು ಡೋಣಿ ಬಾಯಾಗೆ ನಮ್ಮೂರ ಇದು ಹುಕುಮ್ನಾಳ ಸುದ್ದಿ, ಬಿಜಾಪುರ ತಾಲೂಕು ಪೈಕಿ ಹೆಗ್ಡಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಹುಕುಮ್ನಾಳ. ನಮ್ಮ ಪರಿಸ್ಥಿತಿ 2007ರಾಗೂ ಒಮ್ಮೆ ಡೋಣಿ ಸುತ್ತ ಪೂರ್ ಹೊರದು ಎಲ್ಲ ಕಿತ್ಕೊಂಡು ಹೋಗಿ ನಾವು ನಡಗಡ್ಡೆ ಆಗಿದ್ದೆವು. ಇದು ಒಂದೇ. ಮುಂದೆ 2009ರಾಗೂ ಅದೇ ಪರಿಸ್ಥಿತಿ ಆಯಿತು. ಅದು ಆದಾಗ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಎಲ್ಲ ಬಂದರು, ಜಗದೀಶ್ ಶೆಟ್ಟರ್ ಬಂದರು, ಯಡಿಯೂರಪ್ಪನವ್ರು ಬಂದರು, ಕೇಂದ್ರ ಮಂತ್ರಿಗಳು ಬಂದರು. ಯಾರು ಬಂದರು ನಮಗೇನು ಪರಿಹಾರ ಇಲ್ಲಿ ಚೆನ್ನಾಗಿಲ್ಲ. ಕೊನೆಗೆ ಏನಾಯಿತು, ನಾವೇ ನಮ್ಮೂರು ಗೌಡ್ರೆ ಒಂದು 28 ಎಕರೆ ಹೊಲ ಕೊಟ್ಟರು. ಅಲ್ಲಿ ನಾವು ಮನೆ ಕಟ್ಕೋತೀವ್ರಿ ಅಂತ ಹೇಳಿದೆವು. ಕಟ್ಟಿಸಿ ಕೊಡ್ತೀವಿ ಅಂತ ಹೇಳಿದ್ರು ಒಂದು ತೊಡೆ ಬತ್ತು, ಅರ್ಧ ಬತ್ತು, ಮರದ ಬತ್ತು ಗ್ರ್ಯಾಂಟ್ ಕೊಟ್ಟರು. ಅವ್ರು ಕಟ್ಟಿದ್ರು, ಅಲ್ಲೇ ಬಿಟ್ಟು ಹೋದರು. ಆ ಊರಿಗೆ ನಾವು ಹೋಗಲಿಲ್ಲ, ಅಲ್ಲಿ ಮನೆಯಾಗ ಇರಲಿಲ್ಲ. ಇವತ್ತಿಗೆ ಅಲ್ಲಿ ಮನೆ ಬಿದ್ದು ಸಾಪಾಗ್ಯಾವ, ಅಲ್ಲಿ ಜಾಲಿ ಬೆಳೆದದ, ಯಾರೂ ಒಳಗೆ ಹೋಗುವಂಗಿಲ್ಲ, ಬರುವಂಗಿಲ್ಲ, ಏನೂ ಇಲ್ಲ. ಅದು ದೊಡ್ಡ ಅದ್ಭುತವಾಗಿ ಕಟ್ಟಿಬಿಟ್ಟಿದ್ದಾರೆ ನಮಗೆ. ಕುಡಿಲಕ್ಕೆ ಏನೂ ಇಲ್ಲ ರೀ ಗೌಡ್ರಲ್ಲಿ, ಏನೂ ವ್ಯವಸ್ಥೆ ಇಲ್ಲ ರೀ. ಕುಡಿಲಕ್ಕೆ ನೀರು ಇಲ್ಲ ರೀ, ಲೈಟ್ ಇಲ್ಲ, ಸಾಲಿಲ್ಲ, ಹಿಟ್ಟಿನ ಗಿರಿನ ಏನೂ ಇಲ್ಲ ರೀ. ಅಲ್ಲಿ ಅಡಿಯೋದ್ರಿ ಪೂರ ಜಂಗಲ. ಅದು ಅಲ್ಲಿ ತಿರ್ಗಾಡಕ್ಕೆ ಮೇಳಿಲ್ಲ ರೀ. ಇದು ಊರಿನ ಪರಿಸ್ಥಿತಿ ಇತ್ತು. ಇನ್ನು ಎಲ್ಲಿ ಡೋಣಿ ಹುಟ್ಟ್ಯದ, ಎಲ್ಲಿ ಮುಣಿಗ್ಯದ, ಇದೆಲ್ಲ ಗೌಡ್ರಿಗೆ ಬತ್ತು, ನಮಗೂ ಬತ್ತು. ಇವತ್ತು ಈ ಕಡೆ ಹಡಿಗನಾಳು ಲಾಸ್ಟ್ ಅದ, ಈ ಕಡೆ ಮುಂದೆ ಬಾಬಾನಗರ ಬಿಜ್ಜಿಗೆ ಆಚೆಗೆ ಡೋಣಿ ಜತ್ ತಾಲೂಕದಾಗ ಹುಟ್ಟ್ಯದ ರೀ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಪರಿಸ್ಥಿತಿ ಡೋಣಿ ದಂಡೆಯವ್ರು ಹೊಲಗಳಂತೂ ಒಂದೂ ಉಳಿದಿಲ್ಲ. ಡೋಣಿ ಹುಬ್ತಿ ಆಗ್ಯದ. ಹುಬ್ತಿ ಆದ್ರಿಂದ ನಾವು ಬೆಳಿಲಕ್ಕೆ ಎಲ್ಲಿ ಬರ್ಬೇಕಾದ್ರೆ ಆ ನೀರು ಹೊರಗೆ ಬರ್ಲಕ್ಕತ್ತದ. ಹೊರಗೆ ಬಂದು ಇದ್ದಂಥ ಫಲವತ್ತವಾದ ಮಣ್ಣು ಕೊಚ್ಕೊಂಡು ಹೋಗ್ಯದ. ಹೊಲ ಬೆಳೆಯಲು ಏನೂ ಇಲ್ಲ. ಈ ರೀತಿ ಆಗ್ಯಾವ್ರಿ ನಮ್ಮ ಹೊಲಗಳು. ಎಷ್ಟು ಎಕರೆ ಹೊಲ ಅದ ರೀ? ನಮ್ಮದು 28 ಎಕರೆ ಡೋಣಿಯಾಗ್ಯದ್ರಿ. ಉಳ್ದುದು ಬಿಡ್ರಿ ಎಲ್ಲ ಅದಾವೆ ಕಡ್ಯಾಕ. ಏನೂ ಉಳ್ದಿಲ್ಲ ರೀ ಅಲ್ಲಿ. ಅಲ್ಲಿ ಅಷ್ಟು ಆದ್ರೂ ಮನೆ ಡಿ ಸಿ ಅವ್ರು ಬಂದಾಗ ಮನೆ ಬಂದಿದ್ರು ಅವರು. ಡಿ ಸಿ ಅವ್ರು ಬಂದಾಗ ನಾನು ಹೇಳಿದೆ, ಸಾಹೇಬ್ರ ನಮ್ಗೆ ಈ ಪರಿಹಾರ ಬೇಕಾಗಿಲ್ಲ, ನನಗೆ ಶಾಶ್ವತವಾದ ಪರಿಹಾರ ನಮ್ಮ ಹೊಸ ಊರಿಗೆ ಕೊಡಿ, ನನಗೆ ಒಬ್ಬಿಗೆ ಬೇಡ. ಡೋಣಿ ದಂಡೆಯವ್ರ ಪರಿಸ್ಥಿತಿ ಎಲ್ಲರೂ ಹಿಂಗೆ ಅದ. ನಾನು ಒಬ್ಬ ZP ಮೆಂಬರ್, ನನಗೂ ಕಳ್ಕಳಿ ಅದ. ಹಿರಿಯರೆಲ್ಲ ಹಿಂದಿದ್ರು, ಇವತ್ತು ಎಲ್ಲವರು ಯಾರೂ ಇಲ್ಲ. ಅವ್ರು ಇದ್ದಾಗೂ ಹೆಣೆ ಬರಿತ್ತು, ಇವತ್ತಿಗೆ ಅದ ಆ ಪರಿಸ್ಥಿತಿ. ಅದಕ್ಕೆ ದಯಮಾಡಿ ನೀವೇನದ ನಮ್ಗೆ ಶಾಶ್ವತ ಪರಿಹಾರ ಮಾಡಿ ಸಾಹೇಬ್ರ, ನಾನು ತಾಸ್ತಾನೆ ಕೈ ಮುಕ್ಕೊಂಡಿದ್ದೆ. ಹೇಳಿವಲ್ರಿ, ಜಗದೀಶ್ ಶೆಟ್ಟಿ ಅವ್ರ ಮುಂದೆ ಹೇಳೀನಿ, ಯಡಿಯೂರಪ್ಪನವ್ರ ಮುಂದೆ ಹೇಳಿ ಮಾಡ್ತೀವಿ ಅಂತ ಹೇಳ್ರಿ. ಹೋದ್ರಿ ಕೊಟ್ಕೋತೇವೆ ಹೇಳಿ. ಶೋಭಾ ಕರಂದ್ಲಾಜೆ ಬಂದರು, ಸಿದ್ದರಾಮಯ್ಯನವ್ರು ಬಂದ್ರಿ. ಸ್ವತಃ ನನ್ನ ಮನೆಗೆ ಬಂದರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನ ಬಂದು ಸಾಹೇಬ್ರ ನಮ್ಗೆ ಏನಾದರೂ ಶಾಶ್ವತ ಪರಿಹಾರ ಮಾಡಿ. ಆಯ್ತಪ್ಪ, ನಾ ಈಗಾಗಲೇ ವಿರೋಧ ಪಕ್ಷದ ನಾಯಕದೀನಿ, ನಾನು ಮಾತಾಡ್ತೀನಿ ಸದನದೊಳಗೆ, ಅದಕ್ಕೇನಾದ್ರೂ ಒಂದು ಪರಿಹಾರ ಮಾಡೋಣ ಅಂದ್ರಿ. ಅವರು ಏನು ಮಾಡಲಿಲ್ಲ ರೀ. ಈಗ ಮುಖ್ಯಮಂತ್ರಿಗಳಾಗ್ಯಾರ, ಮಾಡಿದ್ರೆ ಚಲೋ ಆಕ್ಕಾರ. ಈಗ ಮಾಡ್ಬೇಕು ರೀ. ಅದಕ್ಕೆ ಅವ್ರದ್ದು ದಡ ಮುಟ್ಟೋಗಿ ನೀವು ಹ್ಯಾಂಗೆ ಮಾಡ್ತೀರಿ ನೋಡ್ರಿ. ನಾವು ಇನ್ನೂ ಹೇಳೋದು ಇನ್ನೂ ಭಾಳ ತ್ರಾಸಿನಾಗಿದ್ದೀವಿ ನಾವು ಇದ್ದು ಹೇಳ್ಬೇಕಂತಂದ್ರೆ. ಈಗ 10 ವರ್ಷ 2009ರಾಗ ಡೋಣಿ ಕೊಚ್ಕೊಂಡು ಹೋದಂದ್ರಿ, ಒಟ್ಟು ಎಡ್ಕ ಬಲ್ಕ ಬಿತ್ತುಬಿಟ್ಟಾರೆ ಹೊಲಗಳು. ಬೆಳೆನೇ ಎತ್ತಂಗಿಲ್ಲ ರೀ. ಒಟ್ಟು ರಾಮಜಾಲಿ ಕಂಟದ್ದು ಡೋಣಿ ಹುಗ್ತಿಯಾಗಿ ನೀರು ಹೊರಗೆ ಹೋಗ್ತದ್ರಿ, ಹೊರಗೆ ಹೋಗ್ಲಕತ್ತಾರೆ. ಆ ರಾಮಜಾಲಿ ಒಟ್ಟು ಕಂಟಿ ಕೆತ್ತಿ ಅಲ್ಲಿ ಡೋಣಿ ಎಲ್ಲ ಹೂಳು ತೆಗೆದ್ರೆ ಡೋಣಿ ಸೀದಾ ಹೋಗ್ತದ, ಹೊರಗಳು ಕುಲ್ಲ ಉಳಿತಾವ, ಕುಲ್ಲ ಹೋಗ್ತಾರೆ. ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಏನೂ ಇಲ್ಲ ರೀ. ಅದು ಅದ್ರ ಬಗ್ಗೆ ಏನೊಂದು ಒಂದು ಕಿಂಚಿತ್ ಒಂದು ಪೈಸಾ ಬಂದಿಲ್ಲ ರೀ ನಮಗೇನು. ಅವ್ರು ಯಾರು ಕೊಟ್ಟಿಲ್ಲ, ಬೆಳೆ ಹಾನಿ ಪರಿಹಾರ ಏನೂ ಕೊಟ್ಟಿಲ್ಲ ಸರ್. ಇನ್ಶೂರೆನ್ಸ್ ತುಂಬಿದ್ರು ಆದ್ರ ಪರಿಹಾರ ಸಿಕ್ಕಿಲ್ಲ ನಮ್ಗೆ. ಇನ್ಶೂರೆನ್ಸ್ ತುಂಬಿವ್ರು ನಾವು, ಹಿಂಗಾರಿ ಮುಂಗಾರಿ ಎರಡು ಮಾಡಿವ್ರಿ, ಅವು ಪರಿಹಾರ ಸಿಕ್ಕಿಲ್ಲ. ನಾವು ಹೋದ ವರ್ಷ ಇನ್ಶೂರೆನ್ಸ್ ತುಂಬಿವಿ, ಬೆಳೆ ಬೆಳೆದಿಲ್ಲ, ಆದ್ರೂ ಪರಿಹಾರ ಇಲ್ಲ. ಸುಭಾಷ್ ತಳಕೇರಿ, ZP ಮೆಂಬರ್ ರೀ, ಗೌಡ್ರಿ, ಗೌಡಪ್ಪ ಪಾಟೀಲ್ ರೀ. ನಮ್ಮದು ಕಗ್ಗೋಡ ವಿಲೇಜ್. ಗೌಡ ಸಂಗನಗೌಡ ಪಾಟೀಲ. ನಾವು ಹೋದ ವರ್ಷ ಬೆಳೆ ವಿಮಾ ತುಂಬಿವ್ರಿ, ಬೆಳೆ ಬೆಳೆದಿಲ್ಲ. ಯಾರೋ ಇದು ಓರಿಯೆಂಟ್ ಕಂಪ್ನಿಯವ್ರು ಬಂದು ಏನೋ ಮಾಡ್ಕೊಂಡು ಹೋದರು, ಆದರೂ ಯಾರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಬಾಜೂರು ಹಡಗಲಿ ನಮ್ಮೂರವರು ಕುಡಿಯೋದು ಸರ್ವೆ ನಂಬರ ಶಿವಳಿಗೆ ಹಡಗಲಿಗೆ ಕೊಟ್ಟಾರ, ಕೊಡ್ಕಿಲ್ಲ. ಮತ್ತು ಈ ಸಲ ತುಂಬಿ ಯಾರೂ ಸರ್ವೆ ಮಾಡ್ಲಿಕ್ಕೆ ಬರ್ಲಾಗ್ತಾ ಇರಲಿಲ್ಲ. ಒಂದು ಬಾಗೇವಾಡಿಯಿಂದ ಒಂದು KB ಲೈನ್ ಹೊಂಟದ್ರಿ, ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ 2 ವರ್ಷ ಆಯ್ತದ. ಅವರು ಗೌರ್ಮೆಂಟಿಂದ ರೊಕ್ಕ ಸ್ಯಾಂಕ್ಷನ್ ಅದ, ಆದರೂ ಇಲ್ಲಿ ಯಾರು ಚವ್ಹಾಣ್ ಅಂತ ಹೇಳಿದಾರೆ, ಮತ್ತೊಬ್ಬರು ಜಾಧವ್ ಅಂತ ಹೇಳಿದಾರೆ. ಯಾರೂ ಒಬ್ಬರು ಬರ್ಲಾಗ್ತಾ ಇರಲಿಲ್ಲ, ನೋಡ್ಲಾಗ್ತಾ ಇರಲಿಲ್ಲ. ಒಬ್ಬ ಯಾವನೋ ಕಾಂಟ್ರಾಕ್ಟರ್ ಅತ್ತವ ಸಂತೋಷ್ ಅತ್ತ, ಅವ ಬಂದು ತನ್ನ ಮನ್ಸಿಗೆ ಬಂದಂಗೆ ಮಾತಾಡಿ ಮನ್ಸಿಗೆ ಬಂದಂಗೆ ಮಾತು ತೊಗೊಂಡೋಕ್ಕ. ನಾವು ಯಾರು ರೈತರನ್ನ ಕರೆಯಂಗಿಲ್ಲ, ಹೇಳಂಗಿಲ್ಲ, ಏನೂ ಇಲ್ಲ. ನಮ್ಮದು ಪರಿಹಾರ ಕೊಡ್ರಿ ಅಂದರು. ಈಗ ಮೊನ್ನೆ ನಾನು ಚೆಕ್ ಕೊಟ್ಟಾರ. 2 ವರ್ಷ ಆಯ್ತು ನಮ್ಮ ಟವರ್ ಹಾಕಿ. 2 ವರ್ಷದಿಂದ ಎಲ್ಲರಿಗೆ ಕೊಟ್ಟಾರ. ಏನು ಕೆಲವು ರೈತರು ಕೊಟ್ಟಾರ, ಕೆಲವು ರೈತರಿಗಿಲ್ಲ. ಅವ್ರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಸರ್ಕಾರ ಯೋಗ್ಯ ಕ್ರಮ ತಗೋತ ನಾವು ಹೇಳ್ತೀವಿ. ಗೌಡ ಸಂಗನಗೌಡ ಪಾಟೀಲ್ ಕಗ್ಗೋಡ.